ಮರಾಠಿ ಮಾತಾಡೋದಿಲ್ಲ ಅಂತ ಹೇಳಿದ್ದಕ್ಕೇನೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದಲ್ಲಿ ಶಿವಸೇನೆಯಿಂದ ಕರ್ನಾಟಕ ಬಸ್ಗಳನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಕರ್ನಾಟಕದ ಬಸ್ ಹತ್ಕೊಂಡು ಕಂಡಕ್ಟರ್ಗೆ ಮರಾಠಿ ಮಾತನಾಡು ಅಂದ್ರೆ ಎಷ್ಟು ಸರಿ? ಅವರು ಕನ್ನಡದಲ್ಲೇ ಸಹಜವಾಗಿ ಮಾತನಾಡಿದ್ದಾರೆ. KSRTC ಬಸ್ ಹತ್ಕೊಂಡು ಕೂತ್ಕೊಂಡು ಮಹಾರಾಷ್ಟ್ರದ ಮರಾಠಿಯನ್ನ ಮಾತನಾಡು ಅಂದ್ರೆ ಎಷ್ಟು ಸರಿ? ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಹೋಗೋದಕ್ಕೆ ಚಾಲಕರು ಈಗ ಹಿಂದೇಟು ಹಾಕ್ತಿದ್ದಾರೆ. ಸಿಟಿಗೆ ಹೋಗದೆ ಬೈಪಾಸ್ನಿಂದ ಕರ್ನಾಟಕ ಬಸ್ ಸಂಚಾರ ನಡೀತಾ ಇದೆ. ಕೊಲ್ಲಾಪುರ ಸಿಟಿ ಬಸ್ ನಿಲ್ದಾಣದಲ್ಲಿ ಪಾಪ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಮುಂಬೈ, ಪುಣೆ, ನಾಸಿಕ್, ಸಾತಾರದಿಂದ ಬಂದ ಪ್ರಯಾಣಿಕರು ಎಲ್ಲಿ ಹೋಗೋದು, ಯಾವ ಬಸ್ ಹೋಗುತ್ತೆ, ಯಾವ ಬಸ್ ಹೋಗಲ್ಲ, ಎಲ್ಲಿ ಹತ್ಕೊಳ್ಬೇಕು ಅಂತ ಗೊತ್ತಾಗದೆ ದಿಕ್ಕೆಟ್ಟು ಹೋಗ್ಬಿಟ್ಟಿದ್ದಾರೆ. ಪರಿಸ್ಥಿತಿ ನೋಡಿ ಬಸ್ ಕಾರ್ಯಾಚರಣೆ ನಡೆಸೋದಕ್ಕೆ ಅಂತ ಸೂಚನೆ ಕೊಡಲಾಗಿದೆ. ಈಗಾಗಲೇ ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಹೋಗಬೇಕಾಗಿರುವಂಥ ಚಿಕ್ಕೋಡಿ, ನಿಪ್ಪಾಣಿ ಸೇರಿದಂತೆ ಬೆಳಗಾವಿ ಈ ಮಾರ್ಗದಲ್ಲಿ ಕೊಲ್ಲಾಪುರಕ್ಕೆ ಹೋಗುವಂತಹ ಬಸ್ಗಳೇನಿದ್ದಾವೆ ಅವುಗಳ ಸಂಚಾರಕ್ಕೆ ಈಗ ಅಡ್ಡಿಪಡಿಸಲಾಗಿದೆ. ಕಾರಣ ನಿನ್ನೆ ಹೋದಂಥ ಬಸ್ಗಳ ಮೇಲೆ ಭಗವಧ್ವಜ ಕಟ್ಟಿದ್ರು, ಅದೇ ರೀತಿಯಾಗಿ ಗಲಾಟೆ ಮಾಡ್ತಾ ಇದ್ರು. ಒಂದು ಕಡೆ ಸಂಚಾರಿ ಅಲ್ಲಿಗೆ ಹೋಗೋದಕ್ಕೆ ಅಂತ ಕಂಡಕ್ಟರು, ಅದೇ ರೀತಿಯಾಗಿ ಬಸ್ ಚಾಲಕರು ಹಿಂದೇಟು ಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿಂದ ಬಸ್ಗಳನ್ನು ಕಳಿಸ್ಕೊಟ್ರೆ ಬಸ್ಗಳ ಮೇಲೂ ಕೂಡ ಡ್ಯಾಮೇಜ್ ಆಗ್ಬೋದು, ಜೊತೆಗೆ ನಿರ್ವಾಹಕರು ಮತ್ತು ಚಾಲಕರ ಮೇಲೂ ಕೂಡ ಹಲ್ಲೆ ಆಗಬಹುದು ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಬಸ್ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿದೆ. ಬಟ್ ಈ ರೀತಿ ಮಾಡ್ತಾ ಇರೋದ್ರಿಂದಾಗಿ ಪ್ರಯಾಣಿಕರಿಗೆ ಎಫೆಕ್ಟ್ ಆಗ್ತಾ ಇದೆ. ನಾವು ಎಲ್ಲಿ ಹೋಗಬೇಕು, ಬಸ್ಗಳು ಅಟ್ಲೀಸ್ಟ್ ಅಲ್ಲಿ ಹೋಗ್ತಾವೋ ಇಲ್ವೋ, ಯಾವ ಬಸ್ಗಳು ಹೋಗುತ್ತೆ ಹೋಗಲ್ಲ ಅದ್ರ ಬಗ್ಗೆ ಸರಿಯಾಗಿ ಪ್ರಯಾಣಿಕರಿಗೆ ಮಾಹಿತಿ ಸಿಗ್ತಾ ಇಲ್ಲ. ಹಾಗಾಗಿ ಪಾಪ ಪರದಾಡ್ತಾ ಇದ್ದಾರೆ. ಕೊಲ್ಲಾಪುರದಿಂದ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಅಲ್ಲಲ್ಲಿ ಬಸ್ ನಿಲ್ದಾಣದಲ್ಲಿ ನಿಂತಿರೋರೆಲ್ಲರೂ ಕೂಡ ಬಸ್ ಸಿಗದೆ ಪರದಾಡ್ತಾ ಇದ್ದಾರೆ. ಒಂದು ಕಡೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣದಿಂದ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಕರ್ನಾಟಕದ ಬೆಳಗಾವಿಯಲ್ಲೂ ಕೂಡ ಪ್ರತಿಭಟನೆಗಳು ಮುಂದುವರೆದಿದ್ದಾವೆ. ಹಾಗಾದರೆ ಕನ್ನಡದಲ್ಲಿ ಮಾತನಾಡಿದ್ದೇ ತಪ್ಪಾ ಅನ್ನುವಂಥ ಪ್ರಶ್ನೆ ಕೂಡ ಹಾಗೆ ಉಳ್ಕೊಂಡಿದೆ. ಕಂಡಕ್ಟರ್ ಮಹದೇವಪ್ಪ ಒಂದು ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 5 ಬಂಧನ ಆಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲದೂ ಕೂಡ ಆದಷ್ಟು ಬೇಗ ಸಾಲ್ವ್ ಆಗಲಿ, ಬಸ್ ಬಿಡಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಬಟ್ ಪರಿಸ್ಥಿತಿಯನ್ನು ನೋಡಿಕೊಂಡು ಮಧ್ಯಾಹ್ನದ ಮೇಲೆ ಬಸ್ ಬಿಡ್ತೀವಿ ಅಂದಿದ್ರು, ಇನ್ನೂ ಕೂಡ ಬಸ್ ಬಿಟ್ಟಿಲ್ಲ. ಹಾಗಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಎಲ್ಲಿ ಹೋಗೋದು, ಎಲ್ಲಿ ಹತ್ಕೊಳ್ಳೋದು, ಒಂದಷ್ಟು ಗೊಂದಲಗಳು ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾಗಿ ಈ ರೀತಿ ಪದೇ ಪದೇ ದೌರ್ಜನ್ಯಗಳಾಗ್ತಾನೆ ಇರುತ್ತೆ. ಕರ್ನಾಟಕದಲ್ಲೇ ಇರ್ತಾರೆ, ಕರ್ನಾಟಕದಲ್ಲಿರುವಂಥ ಯೋಜನೆಗಳನ್ನೇ ಬಳಸ್ಕೊಳ್ತಿರ್ತಾರೆ, ಕರ್ನಾಟಕದ ಅನ್ನನೇ ತಿಂತಾರೆ, ಇಲ್ಲಿ ನೀರೇ ಕುಡಿತಾರೆ, ಇಲ್ಲಿ ಗಾಳಿನೇ ಉಸಿರಾಡ್ತಾರೆ. ಬಟ್ ಮಹಾರಾಷ್ಟ್ರದ ಮೇಲೆ ಅದೇನೋ ಪ್ರೀತಿ, ಮರಾಠಿ ಭಾಷೆ ಮೇಲೆ ಅದೇನೋ ಪ್ರೀತಿ. ನಮ್ಮ ಕರ್ನಾಟಕದವರು ಕನ್ನಡಿಗ ಕಂಡಕ್ಟರ್ ಅವರು ಕನ್ನಡ ಮಾತಾಡಿತ್ತಪ್ಪ, ಸಹಜವಾಗಿ ತನಗೆ ಯಾವ ಭಾಷೆ ಬರುತ್ತೋ ಆ ಭಾಷೆಯಲ್ಲಿ ಟಿಕೆಟ್ ತಗೊಳ್ಳಪ್ಪ, ಆಧಾರ್ ಕಾರ್ಡ್ ತೆಗೆದುಕೊಂಡು ಟಿಕೆಟ್ ತಗೊಳ್ಳೋದು, 0 ಟಿಕೆಟ್ ತಗೊಳ್ಳೋದು ಹೆಣ್ಮಕ್ಳು ಮಾತ್ರ, ಹುಡುಗರಿಗೆ ಟಿಕೆಟಿಗೆ ದುಡ್ಡು ಕೊಡಬೇಕು ಅಂತ ಕೇಳಿದ್ದಾರೆ. ಇಷ್ಟು ಕನ್ನಡದಲ್ಲಿ ಮಾತನಾಡಿದ್ದೇ ಸರಿನಾ? ಅದಕ್ಕೇನೆ ಯೂತ ಪ್ರಶ್ನೆ ಮಾಡಿರೋದು, ಮರಾಠಿಯಲ್ಲಿ ಮಾತನಾಡು, ಕನ್ನಡದಲ್ಲಿ ಯಾಕೆ ಬೊಗಳ್ತೀಯಾ ಅಂತ. ಅಲ್ಲಿಂದ ಶುರುವಾಗಿರೋ ಗಲಾಟೆ ಈಗ ಪ್ರಯಾಣಿಕರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ರೂಲ್ಸ್ಗಳನ್ನ ತನ್ನಿ, ಬಸ್ ಸಂಚಾರ ಸ್ಥಗಿತ ಮಾಡಬೇಡಿ ಅಂತ ಇನ್ನೂ ಕೆಲವರು ಕೂಡ ಹೇಳ್ತಾ ಇದ್ದಾರೆ. ರಾಜಕಾರಣಿಗಳು ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ನೀವು ಸರಿ ಮಾಡಿ, ಒಂದು ಶಾಶ್ವತ ಪರಿಹಾರ ಕೊಡಿ. ಇಲ್ಲಿಂದ ಮಹಾರಾಷ್ಟ್ರಕ್ಕೆ ಪ್ರತಿದಿನ ಕೂಡ 120 ಬಸ್ಗಳು ಓಡಾಡ್ತವೆ. ಬಟ್ ಈಗ ಎಲ್ಲ ಬಸ್ಗಳ ಸಂಚಾರ ಕೂಡ ಸ್ಥಗಿತಗೊಂಡಿದೆ. ಅವುಗಳ ಮೇಲೆ ಡಿಪೆಂಡ್ ಆದಂಥ ಪ್ರಯಾಣಿಕರು, ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಂಥವ್ರು, ಅಲ್ಲಿಂದ ಇಲ್ಲಿಗೆ ಬರೋರು, ಇಲ್ಲಿಂದ ಅಲ್ಲಿಗೆ ಹೋಗೋರು, ಅವ್ರು ಏನು ಮಾಡಬೇಕು? ಸಹಜವಾಗಿಯೇ ಪ್ರಶ್ನೆ ರೈಸ್ ಆಗ್ತಾ ಇದೆ. ಇದೆಲ್ಲವೂ ಕೂಡ ಆದಷ್ಟು ಬೇಗ ಸಾಲ್ವ್ ಆಗಿ ಬಸ್ ಬಿಡಲಿ ಅನ್ನೋದೇ ಪ್ರಯಾಣಿಕರ ಒತ್ತಾಯ.